ದಾಂಪತ್ಯ ಜೀವನಕ್ಕೆ ಅನುಶ್ರೀ ಕೊನೆಗೂ ಕೂಡ ಕಾಲಿಡ್ತಾ ಇದ್ದಾರೆ. ಆಂಕರ್ ಅನುಶ್ರೀ ಬಹು ವರ್ಷಗಳ ಗೆಳೆಯನ ಜೊತೆಗೆ ಅನುಶ್ರೀ ಅವರ ಮದುವೆ ಆಗ್ತಾ ಇದೆ. ಕೊಡಗು ಮೂಲದ ರೋಷನ್ ಅಂತ ಅವರ ಹೆಸರು. ಅವರ ಜೊತೆಗೆ ಅನುಶ್ರೀ ಅವರ ಕಲ್ಯಾಣ. ಕೊಡಗು ಮೂಲದ ರೋಷನ್ ಜೊತೆ ಅನುಶ್ರೀ ಅವರ ಕಲ್ಯಾಣ ಆಗ್ತಾ ಇದೆ. ಕಗ್ಲಿಪುರ ಬಳಿಯ ರೆಸಾರ್ಟ್ ಅದು. ಅಲ್ಲಿ ಬಹಳ ಅದ್ದೂರಿಯಾಗಿ ಮದುವೆ ಆಗ್ತಾ ಇದ್ದಾರೆ ಅನುಶ್ರೀ ಮತ್ತು ರೋಷನ್. ಕೆಲವೇ ಕ್ಷಣಗಳಲ್ಲಿ ಅನುಶ್ರೀಗೆ ಮಾಂಗಲ್ಯ ಧಾರಣೆ ಕೂಡ ಆಗುತ್ತೆ. ಮದುವೆಗೆ ಚಿತ್ರರಂಗದ ಗಣ್ಯರೆಲ್ಲರೂ ಕೂಡ ಸಾಕ್ಷಿಯಾಗ್ತಾರೆ. ಧಾರೆಗೂ ಮುನ್ನ ಹಲವು ಶಾಸ್ತ್ರಗಳು ನಡಿಬೇಕು, ಅದು ನಡೆದಿದೆ ಈಗ. ಹಾಗೆ ನೋಡೋದಾದ್ರೆ ಕರಾವಳಿಯ ಬೆಡಗಿ ಕೊಡಗಿನ ಕುವರ ಅನ್ನುವ ಒಂದು ಕಾನ್ಸೆಪ್ಟ್ ಇದು. ಯಾಕಂದರೆ ರೋಷನ್ ಇವರು ಕೊಡಗು ಮೂಲದವರು, ಕರಾವಳಿ ಭಾಗದ ಚೆಲುವೆ ಈ ಅನುಶ್ರೀ ಅವರು. ಹಳದಿ ಶಾಸ್ತ್ರ ಎಲ್ಲ ಬಹಳ ಅದ್ದೂರಿಯಾಗಿ ನೆರವೇರಿದೆ. ಎಲ್ಲ ಸ್ನೇಹಿತರೆಲ್ಲರೂ ಕೂಡ ಜಾಯಿನ್ ಆಗಿದ್ದಾರೆ, ಅದರಲ್ಲಿ ಗಮನಿಸ್ತಾ ಇದ್ದೀರಿ. ಬಹಳ ನಗುಮೊಗದಿಂದಲೇ ಈ ಮದುವೆಯ ಒಂದು ಸಂಪ್ರದಾಯ ಅಂದರೆ ಶಾಸ್ತ್ರಗಳನ್ನೆಲ್ಲ ಮಾಡಲಾಗ್ತಾ ಇದೆ. ಬಹು ವರ್ಷಗಳ ಕನಸು. ಅವ್ರ ತಾಯಿಗಂತೂ ಹೋಗಿ ಬಂದಾಗೆಲ್ಲ ನಿಮ್ಮ ಮಗಳು ಮದುವೆ ಯಾವಾಗ ಅಂತ ಕೇಳ್ತಾ ಇದ್ರು. ಸೊ ಖುದ್ದಾಗಿ ಅನುಶ್ರೀ ಅವ್ರನ್ನ ಕೇಳ್ತಾ ಇದ್ರು. ಕಾಲ ಕೂಡು ಬಂದಾಗ ನೋಡೋಣ ಅಂತ ಇದ್ರು. ಕೆಲವೊಂದ್ಸಲ ಅನುಶ್ರೀ ಅವರು ಅಯ್ಯೋ ಈ ಮದುವೆ ತಾಪತ್ರೆಯವೇ ನನಗೆ ಬೇಡಪ್ಪ ಅಂತ ಇದ್ರು. ಕಂಕಣ ಬಲ ಕೂಡು ಬಂದಾಗ ನಾವು ಹ್ಞೂ ಅಂದ್ರು ಅದು ಒಂದು ರೀತಿ ಹಸೆಮಣೆ ಮೇಲೆ ಏರ್ಸುತ್ತೆ, ಕರ್ಕೊಂಡೋಗಿ ಕೂರ್ಸತ್ತೆ. ಅದೇ ಆಗಿರೋದು ಇಲ್ಲೂ ಕೂಡ. ಬಹು ವರ್ಷಗಳ ಗೆಳೆಯ ರೋಷನ್ ಅವರ ಜೊತೆಗೆ ಅನುಶ್ರೀ ಅವರ ಮದುವೆಯ ಸಂಭ್ರಮದ ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಿ. ಬಹಳ ಅಪರೂಪದ ವಿಜುವಲ್ಸ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಿ.